ದುಃಖವನ್ನು ನಾನು ಅನುಭವಿಸಲೇಬೇಕು, ಹಾಗಾದರೆ ನಾನು ದುಃಖ ಪಡ್ತಾನೆ ಇರಬೇಕಾ, ಏನಿದು ಅಂತ ಯೋಚನೆ ಮಾಡಿದಾಗ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾರೆ, ಯು ಶುಡ್ ರೈಸ್ ಅಬೌವ್ ದಿ ಕರ್ಮ ಅಂತ. ರೈಸಿಂಗ್ ಅಬೌವ್ ದಿ ಕರ್ಮ ಅಂದರೆ ಏನು? ದುಃಖ ಪ್ರಸಂಗಗಳು ಬಂದಾಗ ದುಃಖಿಸದೇ ಇರೋದೇ ರೈಸಿಂಗ್ ಅಬೌವ್ ಅಂತ. ಈಗ ಬಿಸ್ನೆಸ್ ನಡೆಸ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಲಾಸ್ ಆಗೋಗ್ಬಿಡುತ್ತೆ. ಹಾಗೆ ಲಾಸ್ ಆದಾಗ ಏನು ಮಾಡೋದು? ಏನೋ ಕರ್ಮ ಇತ್ತು ನಂದು, ಆವಾಗ ದುಃಖ ಪಡ್ಬೋದು, ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಇನ್ನೊಂಥರ ಏನೋ, ಯಾವಾಗಲೂ ಯಾರಿಗೋ ಏನೋ ಆಗಿತ್ತು, ನಾನು ಕೊಡಬೇಕಾಗಿದ್ದಣ ಅವ್ರಿಗೆ ಹೋಯ್ತು, ಆಯಿತು, ನಂದಲ್ಲಿ ಕರ್ಮ ಸೆಟಲ್ ಆಯಿತು ಅಂದ್ಕೊಂಡು ಮುಂದುವರಿಬೋದು. ಇಲ್ಲ ಬಿಸ್ನೆಸ್ ಕ್ಲೋಸ್ ಮಾಡಿ ಮತ್ತೊಂದು ಬಿಸ್ನೆಸ್ ಶುರು ಮಾಡ್ಕೋಬೋದು. ಹೀಗೆ ಪ್ರತಿಯೊಂದು ಕರ್ಮದಲ್ಲೂ ನಾನು ದುಃಖಿಸದೇ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸ್ತೀವಿ, ಚೆನ್ನಾಗಿ ಓದಿಸ್ತೀವಿ, ನಮ್ಮನ್ನು ನೋಡ್ಕೊಳ್ಳಿ ಅಂತ ಅಂದ್ಕೊಳ್ತೀವಿ. ಆದರೆ ಮಕ್ಕಳು ಕಾರಣಾಂತರಗಳಿಂದ ಬೇರೆ ದೇಶಕ್ಕೋ ಎಲ್ಲ ಓದಕ್ಕೆ ಹೊರಟೋಗ್ತಾರೆ, ನಮಗೆ ಸಿಗಲ್ಲ. ಇರಲಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ತೃಪ್ತಿ ಪಡಬೇಕು, ದುಃಖ ಪಡೋ ಅವಶ್ಯಕತೆ ಇಲ್ಲ. ಅಷ್ಟೇ ನನಗೂ ಮತ್ತು ನನ್ನ ಮಗನಿಗೂ ಆ ಋಣ ಇತ್ತು, ನಾನು ಓದಿಸ್ದೆ, ಅವನನ್ನು